ಸ್ಟಾರ್ಟಿಂಗಲ್ಲಿ ಬೇಡ ಬೇಡ ಇದು ಊಟ ಆಯ್ತಲ್ಲ ಪಿ ಜಿ ಊಟ ಅಲ್ಲ, ನೀನು ಮಾಡಿರೋ ಊಟ ಬೇಡ, ಇದು ಚೆನ್ನಾಗಿಲ್ಲ, ಯಾರು ತಿಂತಾರೆ ಅಂತೆಲ್ಲ ಹೇಳಿದಾಗ ಅಂತ ಹೇಳಿದಾಗ ಅದೇ ಟೈಮಿಗೆ ಈ ಕಡೆ ಇವರಿಬ್ಬರು ಜಗಳ ಆಡ್ತಿರ್ಬೇಕು. ಈ ಕಡೆ ಅವರು ಮಾದೇವ್ ಅವ್ರು ಬಂದು ಇಲ್ಲಮ್ಮ ಕಣಮ್ಮ, ನಮ್ಮ ಕಾವ್ಯಾಗ ಹುಷಾರಿಲ್ಲ ಅಂತ ನಾನು ಹೋಟೆಲ್ನಾಗಿದ್ದ ಪಾರ್ಸಲ್ ತಂದೀನಿ, ಏನಕ್ಕೆ ಅಂತಂದರೆ ನಮ್ಮ ಹುಡುಗಿಗೆ ಜ್ವರ ಬಂದವಪ್ಪ, ಪತ್ತೆ ಊಟ ಕೊಡು ಅಂತೆಲ್ಲ ಹೇಳಿಕ್ಕೆ ಅವರು ಸ್ಪೆಷಲಾಗಿ ಕೊಟ್ಟಾರ ಕಣವ ಅಂತೆಲ್ಲ ಹೇಳ್ತಾನೆ. ಹೌದಾ ತಾತ ಅಂತೆಲ್ಲ ಹೇಳಿ ಹಂಗಂದರೆ ಉಣ್ತೀನಂತ ಊಟ ಮಾಡ್ತಾಳೆ. ಅದೇ ಟೈಮಿಗೆ ಪ್ರೇಮ ಆಳ್ಕೊಂತ ಹೊರಗಡೆ ಬರ್ತಾ, ಇರಲಿ ಬಿಡು ಮಾದೇವ್ ಅವರೇ, ನಾನು ಮಾಡಿರೋ ಮೋಸದ ಮುಂದೆ ನಾ ಮಾಡಿರೋದ್ರ ಮುಂದೆ ಪಾಪ ಇವಳು ನಂಗೆ ಮಾಡಿರೋ ಅವಮಾನ ಏನು ಲೆಕ್ಕನೇ ಅಲ್ಲ ಅಂತೆಲ್ಲ ಹೇಳ್ತಾ, ಅಳ್ಬೇಡ ಕಣವ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾ ಈ ಕಡೆಯಿಂದ ಮಾದೇವ ಇಲ್ಲಿ ಬಂದು ರೂಮ್ ಒಳಗೆ ಕುಂತಿರ್ತಾನೆ. ಬಂದೇನಪ್ಪ ಮಾದೇವ ಅಂದರೆ ಹ್ಞೂ 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 ಅಪ್ಪಾಜಿ ಬಂದೆ ಅಂತಂದರೆ, ಹೋಗ್ಲಿ ನೀನು ಹೆಂಡತಿಗೆ ಜ್ವರ ಕಡಿಮೆ ಆಗಿದೆ ಅಪ್ಪಾಜಿ, ಸ್ವಲ್ಪ ಸಮಾಧಾನ ಆಯಿತು ಅಂತಂದರೆ, ಸರಿ ಕಣಪ್ಪ ಮಕ್ಕೊಂಬಿಡು, ಸ್ವಲ್ಪ ಹೊತ್ತು ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬಂದೆ, ನಿನ್ನ ಮಕ್ಕಳು ನಾನು ಸ್ವಲ್ಪ ತಿಂಡಿ ಮಾಡ್ತೀನಿ ಅಂದರೆ ನಾನು ಸರಿ ಅಂತೇಳಿ ತಿಂಡಿ ಮಾಡಿದೆ. ಈ ಕಡೆ ಪ್ರೇಮ ಇದ್ದು ಇವರಿರೋ ಪಿ ಜಿಗೆ ಬರ್ತಾ, ಇವರಿರೋ ಪಿ ಜಿಗೆ ಮಿನಿಟಿ ಬ್ಯಾಗ್ ಹಾಕೊಂಡು ಬ್ಯಾಗ್ ಒಳಗೆ ತರಕಾರಿ ಎಲ್ಲ ಹಿಡ್ಕೊಂಡು ಬರ್ತಾ, ಮಲ್ಕೊಂಡಿದ್ದಾರೆ ಮಲ್ಕೊಂಡ್ಲಿ ಬಿಡು ಅಂತೆಲ್ಲ ಹೇಳಿ ಏನು ಮಾಡಬೇಕು ತಿಂಡಿಗೆ ಅಂತ ಅವರು ಮಾದೇವ್ ಅವ್ರ ತಂದೆ ಶ್ರೀನಿವಾಸ್ ಅವರು ಅಕ್ಕಿ ರೊಟ್ಟಿ ಮಾಡ್ಬಿಡ್ತೀನಿ ಅಂತೆಲ್ಲ, ಮಕ್ಕೊಂಡೋದ್ರಾಗೆ ತಿಂಡಿ ಮಾಡಿಬಿಡ್ತೀನಿ ನಾನೇ ಅಂತೆಲ್ಲ ಹೇಳಿ ಪ್ರೇಮ ಬ್ಯಾಗಲ್ಲಿಟ್ಟು ಹೋಗ್ತಾ, ಪ್ರೇಮ ಬ್ಯಾಗಲ್ಲಿಟ್ಟು ಹೋಗ್ಬೇಕಾದ್ರೆ ಅಂಕಲ್ ಏನು ಮಾಡ್ತಾ ಇದ್ದೀರಾ ಅಂದಾಗ ಅವರು ಶ್ರೀನಿವಾಸ್ ಅವ್ರ ತಲೆ ಮೇಲೆ ಅಕ್ಕಿ ಹಿಟ್ಟಿನ ಡಬ್ಬ ಬಿದ್ದುಬಿಡ್ತಾರೆ. ಅಂದರೆ ಇದು ಮೇ ಬಿ ಇವ್ರ ಮುಖ ತೋರಿಸ್ಬಾರ್ದಂತೆ ನಾನು ಈ ಥರ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ, ಶ್ರೀನಿವಾಸ್ ಅವ್ರ ಮುಖ ತೋರಿಸ್ಬಾರ್ದಂತ. ಸರಿ ಅಂಕಲ್ ಏನಿದೆ ಹೋಗಿ ಸ್ನಾನ ಮಾಡಿ ಅಂತೆಲ್ಲ ಹೇಳ್ದೆ. ಇದಮ್ಮ ಅಂದರೆ ನಾನೇ ಕ್ಲೀನ್ ಮಾಡ್ತೀನಿ, ಹೋಗಿ ಸ್ನಾನ ಮಾಡಿ ಹೋಗಿ ಅಂತ ಸ್ನಾನ ಮಾಡಬೇಕು. ಈ ಕಡೆ ರಾಮ್ಗೆ ವಿಡಿಯೋ ಕಾಲ್ ಮಾಡಿದಾಗ ರಾಮ್ ಅದೇನು ಅಡುಗೆ ಮನೆನ ಹೊಗೆ ಬಂಡಿ ಕಣ ಹಂಗೆ ಮಾಡಿದಲ್ಲ, ಎಂತೆಂಥ ಆಪ್ರೇಷನ್ ಎಲ್ಲ ಮಾಡಿದ್ದೀನಿ, ಫಸ್ಟ್ ಕಿಟಕಿ ತೆಗಿಯೋ, ಗ್ಯಾಸ್ ಆಫ್ ಮಾಡು ಅಂತೆಲ್ಲ ಬೈತಲ್ಲ, ಎಂತೆಂಥ ಆಪ್ರೇಷನ್ ಎಲ್ಲ ಮಾಡಿರೋ ಕೈಯಮ್ಮ, ಇದು ಸಾಮಾನ್ಯ ಕೈ ಏನಂತ ಅದೆಲ್ಲ ಬಿಡು, ಫಸ್ಟ್ 2 ಈರುಳ್ಳಿ ತಗೋ ಕತ್ತರಿಸು, ಆಮೇಲೆ ಟೊಮಾಟೊ ತಗೋ ಕತ್ತರಿಸು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕು, ಅದು ಕುಕ್ಕರ್ ಆಫ್ ಮಾಡ್ಕೊ ಅಂತೆಲ್ಲ ಹೇಳಿ ಈರುಳ್ಳಿ ಎಲ್ಲ ಹಾಕೋದೆಲ್ಲ ಹೇಳ್ಕೊಡ್ತಾರೆ. ಇಷ್ಟೇ ಚಿತ್ರಾನ್ನ ರೆಡಿ ಅಂತ. ಇಷ್ಟೇನಾ, ನನಗಿದೆಲ್ಲ ಮೊದಲೇ ಗೊತ್ತಿತ್ತು ಕಣೆ. ಗೊತ್ತಿತ್ತು ಕಣಪ್ಪ ನಿನಗೆಲ್ಲ ಗೊತ್ತಿತ್ತು, ನಾನೇ ನಿನಗೆ ತಪ್ಪು ಹೇಳ್ಕೊಟ್ಟಿನ ಅಂತೆಲ್ಲ ಹೇಳಿದ್ರು. ಈ ಚಿತ್ರಾನ್ನ ಇವ್ರದ್ದು ರೆಡಿ ಆಗಿರ್ತೈತಿ. ಈ ಕಡೆ ಕಲ್ಯಾಣಿ ಮೇಡಮ್ ಅವರು ಒಬ್ಬರೇ ನಡ್ಕೊತ ಬಂದು ಟ್ರಂಕ್ ಇಳಿಸಿ ಅವ್ರ ಯಜಮಾನ್ರ ಫೋಟೋ ನೋಡ್ತಾರೆ. ಈ ಅತ್ತೆ ಎಷ್ಟು ಜಲ್ದಿ ಸರಿ ಹೋದ್ರಲ್ಲ, ಏನಾನ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಇವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಇವರು ಸ್ನೇಹ ಮತ್ತು ಪ್ರೇಮ ಇವರು ಟ್ರಂಕ್ ಕೆಳಗೆ ಇಳಿಸ್ತಾರೆ. ಇವರು ಟ್ರಂಕ್ ಕೆಳಗೆ ಇಳಿಸ್ಕೊಂಡು ಆವಾಗ ಅವ್ರ ಹಸ್ಬೆಂಡ್ ಫೋಟೋ ಹಿಡ್ಕೊಂಡು ಅಂದರೆ ಶ್ರೀನಿವಾಸ್ ಅವ್ರ ಫೋಟೋ ಹಿಡ್ಕೊಂಡು ಹಗ್ ಮಾಡಿ ಅಳ್ತಾ ಇರ್ಬೇಕಾದ್ರೆ ಇವ್ರನ್ನ ಹೆಂಗನ ಮಾಡಿ ಮತ್ತೆ ಅದೇ ದಾರಿಗೆ ತರಬೇಕಲ್ಲ ಅತ್ತೆ ಅಂದರೆ, ಹ್ಞೂ ಸರಿ ನನ್ನ ಪ್ಲಾನ್ ಬಿ ರೆಡಿ ಇದೆ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ. ಇದೇ ಟೈಮ್ಗೆ ಇದು ಫೋಟೋ ರೆಡಿ ಮಾಡು. ಈ ಕಡೆ ಅಡುಗೆ ಎಲ್ಲ ಆಗಿರುತ್ತೆ. ಕಸ ಅಂದಿರ್ತಾಳೆ ಪ್ರೇಮ. ಕಸ ಅಂದು ಅಂಕಲ್ ಅದು ನನ್ನ ತಂಗಿಗೆ ಹುಷಾರಿಲ್ಲಲ್ಲ, ನಾನು ಅಲ್ಲಿ ಹೋಗ್ತೀನಿ ಅಂಕಲ್, ಮತ್ತು ನೀವೇನು ಮಾಡಿದ್ರಿ ಗೊತ್ತಾ, ನೀವು ತಿಂಡಿ ಮಾಡಿಟ್ಟಿದ್ದೀನಿ ಇಬ್ಬರಿಗೂ, ನೀವು ತಿಂಡಿ ತಿಂದು ಮತ್ತು ಮಾದೇವ್ ಅವ್ರು ಎದ್ಮೇಲೆ ಮಾದೇವ್ ಕೂಡ ಹಾಕ್ಕೊಡಂತೆ. ಅಲ್ಲ ಕಣಮ್ಮ ನಿಂದೇನೋ ತುಂಬ ದೊಡ್ಡ ಗುಣ ಅಂತೆ, ಮಾದೇವ ಹೇಳಿದಾನ, ಯಾರಿಗೂ ಕಷ್ಟ ಅಂದರೆ ಹಂಗೆ ಕರ್ಗೋಗ್ಬಿಡ್ತೀಯ ಅಂತೆ ಅಂತೆಲ್ಲ, ಅದೇ ನೋಡಿದೆ ನಾನು ಕೂಡ ಇವಾಗ ಕಣ್ಣಾರೆ ಅಂತೆಲ್ಲ ಹೇಳ್ತಾರೆ. ಅದು ಆ ಕಡೆ ಮಾತಾಡ್ತಾ ಇರ್ತಾರೆ. ಅಂಕಲ್ ಈ ಕಡೆ ತಿರ್ಗೋದ್ರೊಳಗೆ ಈ ಕಡೆ ಪ್ರೇಮ ಹೋಗ್ಬಿಟ್ಟಿರ್ತಾರೆ. ಹೋಗಿ ನನಗೆ ಯಾರು ಅಕ್ಕ ತಂಗಿ ಸಂಬಂಧ ಬೇಡ, ಅಲ್ಲ ಕಣೆ ರಾಘವೇಂದ್ರ ತಾತ ರಾತ್ರಿ ಎಲ್ಲ ನನಗೆ ಇದಾಗಿದೆ ಅಂತ ನಿದ್ದೆ ಜ್ವರ ಬಂದಿದೆ, ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು, ಹೌದು ನನಗೆಲ್ಲ ರಾಘವೇಂದ್ರ ತಾತನೇ, ಎಲ್ಲ ನೀನು ಆ ಮಾದೇವ ಎಲ್ಲ ಒಂದೇ, ನಾನು ಅಡಿಗೆ ಇಲ್ಲಿದ್ದ ಅಂತೆಲ್ಲ ಹೇಳಿ ಕಳಿಸ್ಬಿಡ್ತಾಳೆ. ಸರಿ ಬಿಡು ಅಂತೆಲ್ಲ ಪ್ರೇಮ ಮುಖ ಸಣ್ಣದು ಮಾಡಿಕೊಂಡು ಅಲ್ಲಿಂದ ಬರ್ತಾರೆ. ನೆಕ್ಸ್ಟ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅವರು ಪಿ ಜಿ ಓನರು ಮತ್ತು ಅವರು ಅಡುಗೆ ಭಟ್ರು ಬಂದು ಏನು ಹೇಳ್ತಾರೆ, ನೋಡಮ್ಮ ನಿನ್ನ ಅಕ್ಕ ಅಂತ ಅದು ಯಾರೋ ಕಿರಿಕಿರಿ ಹೆಂಗ್ಸ್ ಬಂದಿದ್ದಲ್ಲ, ಆ ಹೆಂಗ್ಸ್ ಹೋಗಿದೆ ಚೆನ್ನಾಗಾಯ್ತಮ್ಮ, ಏನು ಕಿರಿಕಿರಿ ಮಾಡ್ತಾಳಪ್ಪ ಹೆಂಗ್ಸು ಅಂತೆಲ್ಲ ಹೇಳಿ ಹೇಳ್ತಿರ್ಬೇಕಾದ್ರೆ ಬಾಯಿ ಅಲ್ಲಿ ಉದುರಿಸಿಬಿಡ್ತೀನಿ ಅಂತೆಲ್ಲ ಹೇಳಿ ಕಾವ್ಯ ಬೈತಾ, ಅವರು ನನ್ನ ಸ್ವಂತ ಅಕ್ಕ, ನನಗೂ ಅವ್ರಿಗೂ 1000 ಸಮಸ್ಯೆ ಇದ್ರೂ ಅದೆಲ್ಲ ನಿಮ್ಗೆ ಎದಕ್ಕೆ ಅಂತೆಲ್ಲ ಹೇಳಿ ಬಯಸ್ತಾ. ಅದೇ ಟೈಮ್ ಬೈದ್ಬಿಟ್ಲೆ. ಅವಾಗ ಪಿ ಜಿ ಓನರು ಮತ್ತು ಅವ್ರ ಲೇಡಿ ಇಬ್ಬರು ಅವ್ರ ಸ್ಟಾಫು ಇಬ್ಬರು ಗಾಬರಿ ಆಗ್ಬಿಡ್ತಾನೆ. ಈ ಕಡೆ ಮಾದೇವ ಮತ್ತು ಪ್ರೇಮ ಇಬ್ಬರು ಶಾಕ್ ಆಗ್ತಾರೆ. ಪ್ರೇಮಗಂತೂ ತುಂಬ ಅಂದರೆ ನನ್ನ ತಂಗಿ ನನ್ನ ಬಗ್ಗೆ ಎಷ್ಟೇ ಮನಸ್ಸಲ್ಲಿ ಕೋಪ ಆದರೂ ಮುಖದ ಮೇಲೆ ತೋರಿಸಿದ್ರೆ ಮನಸ್ಸಲ್ಲಿ ಸ್ವಲ್ಪ ಆದರೂ ಪ್ರೀತಿ ಇದೆಯಲ್ಲ, ಅದೇ ಥ್ಯಾಂಕ್ಸ್ ಅಷ್ಟೇ ಸಾಕು ಮಾದೇವರೇ, ನನ್ನ ಮನಸ್ಸು ತೃಪ್ತಿ ಆಯಿತು ಅಂತೆಲ್ಲ ಹೇಳ್ತಾ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ನಾಳೆ ಎಪಿಸೋಡ್ ಚೆನ್ನಾಗಿದೆ. ನಾಳೆ ಎಪಿಸೋಡ್ನ ಫೇಕಾಗಿ ನೋಡ್ಕೊಂಬಂದಿರೋದು ಒಂದು ರೌಂಡ್.